ರಾಜ್ಯದಲ್ಲಿ ಕೈಕೊಟ್ಟ ಮುಂಗಾರು ಅನ್ನದಾತ ಹೈರಾಣಾಗಿದ್ದಾರೆ. ಮಳೆ ಇಲ್ಲದೆ 2 ಜಿಲ್ಲೆಗಳಲ್ಲಿ ರೈತರಿಗೆ ಸಂಕಷ್ಟ ಎದುರಾಗಿದೆ. ಮುಂಗಾರು ಕೈಕೊಟ್ಟಿದ್ದು ಅನ್ನದಾತರು ಹೈರಾಣಾಗಿದ್ದಾರೆ. ಮಳೆ ಇಲ್ಲದೆ 2 ಜಿಲ್ಲೆಗಳಲ್ಲಿ ರೈತರಿಗೆ ಸಂಕಷ್ಟ ಎದುರಾಗಿದೆ. ಬಳ್ಳಾರಿ, ವಿಜಯನಗರದಲ್ಲಿ 70% ಬಿತ್ತನೆ ಮಾಡಿಲ್ಲ. ಮಳೆ ಇಲ್ಲದ ಕಾರಣ ಮಲೆನಾಡಿನಲ್ಲಿ ಮಳೆ ಇಲ್ಲದೆ ತುಂಗಭದ್ರಾ ಭರ್ತಿಯಾಗಿಲ್ಲ. ತೊಗರಿ, ಹತ್ತಿ, ಸಜ್ಜೆ ಹಾಗೂ ಸೂರ್ಯಕಾಂತಿಗೆ ನೀರಿಲ್ಲದೆ ನಾಶವಾಗ್ತಾ ಇದೆ ಬೆಳೆ. ಭತ್ತ ನಾಟಿ ಆಗದಿದ್ರಿಂದ ಡಿಸಿ ಮುಂದೆ ರೈತರು ಕಣ್ಣೀರನ್ನ ತೋಡ್ಕೊಂಡಿದ್ದಾರೆ. ಇಲ್ಲಿ ಡಿಸಿ ವಿಸಿಟ್ಗೆ ಬಂದಂತಹ ಸಂದರ್ಭದಲ್ಲಿ ಮಳೆ ಇಲ್ಲದೆ ಆಗ್ತಾ ಇರುವಂತಹ ಅವಾಂತರಗಳ ಬಗ್ಗೆ ರೈತರು ಕಣ್ಣೀರಾಗಿದ್ದಾರೆ ಡಿಸಿ ಮುಂದೆ. ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯಾದ್ಯಂತ ಈ ಬಾರಿ ಮುಂಗಾರು ಮಳೆ ಸಂಪೂರ್ಣವಾಗಿ ಕೈಕೊಟ್ಟಿದೆ. ಇದರ ಪರಿಣಾಮ 70% ಕೂಡ ಬಿತ್ತನೆಯಲ್ಲಿ ಕುಂಠಿತವಾಗಿದೆ. ದೀಪದ ಕೆಳಗೆ ಕತ್ತಲು ಎನ್ನುವಂತೆ ಬಳ್ಳಾರಿ ಜಿಲ್ಲೆಯಲ್ಲಿ, ಅಂದರೆ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯಲ್ಲಿ 2ನೇ ಅತಿ ದೊಡ್ಡ ಜಲಾಶಯ ತುಂಗಭದ್ರಾ ಜಲಾಶಯ ಇದ್ದರೂ ಕೂಡ ಈ ಬಾರಿ ಜಲಾಶಯಕ್ಕೆ ನೀರು ಹರಿದು ಬಂದಿಲ್ಲ. ತಾವಿಲ್ಲಿ ನನ್ನ ಬಲಭಾಗದಲ್ಲಿ ನಾವೀಗ ಮಳೆಯಾಶ್ರಿತ ಪ್ರದೇಶ ಆಗಿರ್ತಕ್ಕಂಥ ಬಳ್ಳಾರಿ ತಾಲೂಕಿನ ಹಲಕುಂದಿ ಗ್ರಾಮದಲ್ಲಿ ಇದ್ದೇವೆ. ಏನು ತೊಗರಿ ಹೊಲದಲ್ಲಿ ನಾವಿದ್ದೇವೆ. ಸಂಪೂರ್ಣವಾಗಿ ಕಳೆದ 1 ತಿಂಗಳ ಹಿಂದೆ ಬಿತ್ತಿರ್ತಕ್ಕಂಥ ತೊಗರಿ ಬೆಳೆ ಏನಿದೆ ಕೇವಲ ಒಂದು 2-3 ಇಂಚಷ್ಟು ಮಾತ್ರ ಬೆಳೆದಿದೆ. ಈ ವೇಳೆಗೆ ಅಂದರೆ ಬಿತ್ತನೆ ಮಾಡಿದ 1 ತಿಂಗಳಿಗೆ ಕನಿಷ್ಠ 2ರಿಂದ 3 ಅಡಿಯಷ್ಟು ಎತ್ತರಾದರೂ ಈ ಲೆವೆಲ್ ಎತ್ತರ ಆದರೂ ಬರಬೇಕಾಗಿತ್ತು. ಆದರೆ 3-4 ಇಂಚಷ್ಟು ಏನು ಗಿಡ ಬೆಳೆದು ಸಂಪೂರ್ಣವಾಗಿ ಏನು ನೆಲದಲ್ಲೇ ಕೊಳೆತು ಹೋಗ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗಿದೆ. ಅಂದರೆ ಸಂಪೂರ್ಣವಾಗಿ ನೀರಿನ ಕೊರತೆ ಹಿನ್ನೆಲೆಯಲ್ಲಿ ಸಸಿಯಲ್ಲೇ ಗಿಡ ಸತ್ತು ಹೋಗ್ತಕ್ಕಂಥ ಕೆಲಸವಾಗಿದೆ. ಹೀಗಾದರೆ ರೈತರು ಬದುಕೋದಾದರೂ ಹೇಗೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಇದು ಕೇವಲ ತೊಗರಿ ಹೊಲದ ಕಥೆಯಲ್ಲ. ಏನು ಬಳ್ಳಾರಿಯಲ್ಲಿ ಬಹುತೇಕ ಭತ್ತವನ್ನು ನಂಬಿರ್ತಕ್ಕಂಥ ರೈತರು ಕೂಡ ಅದೇ ರೀತಿಯ ತೊಂದರೆ ಅನುಭವಿಸ್ತಾ ಇದ್ದಾರೆ. ಯಾಕಂದರೆ ತುಂಗಭದ್ರಾ ಜಲಾಶಯ, ಅಂದರೆ ಮಲೆನಾಡಲ್ಲಿ ಸುರಿದಂಥ ಮಳೆಯಿಂದ ಸಂಪೂರ್ಣವಾಗಿ ತುಂಗಭದ್ರಾ ಜಲಾಶಯ ಭರ್ತಿ ಆಗ್ತಾಯಿತ್ತು. ಇಷ್ಟೊತ್ತಿಗಾಗಲೇ 70-80 TMCಯಷ್ಟು ನೀರು ಇರಬೇಕಾಗಿತ್ತು. ಆದರೆ ನೀರಿನ ಅಭಾವದ ಹಿನ್ನೆಲೆಯಲ್ಲಿ ಈ ಬಾರಿ ಮೊದಲನೇ ಬೆಳೆಗೆ ನೀರು ಬಿಡೋದಿಲ್ಲ ಅಂತ ಮಾತನ್ನು ಸರ್ಕಾರ ಸ್ಪಷ್ಟವಾಗಿ ಹೇಳಿದೆ. ಹೀಗಾಗಿ ಭತ್ತದ ಬೆಳೆಯನ್ನು ಕೂಡ ನಾಟಿ ಮಾಡಿಲ್ಲ. ಹೀಗಾಗಿ ಎಲ್ಲ ಒಂದು ಕಡೆ ಈ ಬಾರಿ ರೈತರ ಸಂಕಷ್ಟಕ್ಕೆ ಸಿಲುಕೋದು ಸಂಪೂರ್ಣವಾಗಿ ಖಚಿತವಾಗಿದೆ. ಹೀಗಾಗಿ ಜಿಲ್ಲಾಡಳಿತ ಸಂಪೂರ್ಣವಾಗಿ ವೀಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದರೆ ರೈತರಿಗೆ ಪರಿಹಾರ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಬೇಕು ಅನ್ನೋಂಥ ಒತ್ತಾಯವನ್ನು ರೈತರು ಮಾಡ್ತಾ ಇದ್ದಾರೆ. ಇನ್ನು ತೊಗರಿ ಬೆಳೆ ಅಂತ ರೈತರು ನಮ್ಮ ಜೊತೆ ಇದ್ದಾರೆ. ಸರ್, ಎಷ್ಟು ಎಕರೆ ಬೆಳೆದಿದ್ದೀರಾ? 20 ಎಕರೆ ಹಾಕಿವಿ ಸರ್. ಎಷ್ಟು ಖರ್ಚು ಎಕರೆಗೆ 12-13 ಸಾವಿರ ಬರ್ತದೆ ಸರ್. ಈಗ ಏನಾಗಿದೆ ಇದು ಏನಿಲ್ಲ ಸರ್, ತೊಗರಿಗಳು ಮಳೆ ಇಲ್ಲದೆ ಎಲ್ಲ ಒಣಗಿಬಿಟ್ರೆ ಸರ್. ಎಲ್ಲ ಒಣಗಿಯೋ ನಾವು ಖರ್ಚು ಎಲ್ಲ ಎದುರಾತದೆ ಸರ್. ಅದು ಸಾಲ ಮಾಡ್ಕೊಂಡು ನಾವು ಹೊಲಗಳು ಮಾರ್ಕೆ ಹೋಗತ್ತೆ ಸರ್. ಮಳೆಗೆ ಸರ್ ನಾವೆಲ್ಲ ಬೆಳೆದು ಮಳೆಗೆ ಬೆಳೆದು ಸರ್. ನೀರಾವರಿ ಇಲ್ಲ ಸರ್ ನಮ್ಮದೆಲ್ಲ ಹಲ್ಕುಂದೆಲ್ಲ. ಪ್ರದೇಶ ಮಳೆ ಬರ್ತಿತ್ತಾ? ಹೆಂಗಾಗ್ತದೆ? ಇದೇ ವರ್ಷ ಜಾಸ್ತಿ ಹಿಂಗಾಗಿದೆ? ಇದೇ ವರ್ಷ ಜಾಸ್ತಿ ಆಗಿದೆ ಸರ್. ಇದೇ ವರ್ಷ ಇನ್ನು ಹೋದ ಸಲ ಸ್ವಲ್ಪ ಪರವಾಗಿದ್ದಿಲ್ಲ ಸರ್. ಇದೇ ವರ್ಷ ಎಕರೆಗೆ 2 ಕ್ವಿಂಟಲ್ 3 ಖರ್ಚು ಎಕರೆಗೆ 15 ಸಾವಿರ ಹಂಗೆ ಬರ್ತದೆ ಸರ್. ಎಷ್ಟು ಬೆಳೀತದೆ ಒಂದು ಎಕರೆಗೆ? ಒಂದು ಎಕರೆಗೆ 3-4 ಬರ್ತಾವೆ ಸರ್. 3-4 ಕ್ವಿಂಟಲ್ ಮಳೆ ಬೇಸ್ ಬಂದ್ರೆ ಸರ್. ಅದಕ್ಕಿಂತ ಇನ್ನೇನಿಲ್ಲ ಸರ್. ಪ್ರತಿ ವರ್ಷ ಹೆಂಗಿತ್ತು? ಈ ವರ್ಷ ಪರಿಸ್ಥಿತಿ ಹೆಂಗಿದೆ? ಪ್ರತಿ ವರ್ಷ ಎಕರೆಗೆ 3-4 ಕ್ವಿಂಟಲ್ ಬರ್ತಾಯಿದೆ ಸರ್. ಮಳೆ ಚೆನ್ನಾಗಿ ಬಂದಿತ್ತು ಸರ್. ಲಾಸ್ಟ್ ಟೈಮು ಸ್ವಲ್ಪ ಪರವಾಗಿದ್ದಿಲ್ಲ ಸರ್. ಈ ತಡವು ಏನಿಲ್ಲ ಸರ್. ಎಕರೆಗೆ ಏನು ಲಾಸೇ ಸರ್. ಟೋಟಲ್ ಎಕರೆಗೆ 10,000 15 ಸಾವಿರ ಹಂಗೆ ಖರ್ಚು ಮಾಡಿ ಸರ್. ಏನಿಲ್ಲ ಸರ್. ಅದರಿಂದ ಅದು ಮಳೆ ಬಂದ್ರ ಸುತ್ತಾಗಿ ವೇಸ್ಟ್ ಸರ್. ನಮ್ಮದೆಲ್ಲ ಇದಾಗ್ಬಿಡುತ್ತೆ. ಮಳೆ ಬಂದ್ರ ಸುತ್ತಾಗಿ ಡಸ್ಟ್ ಒಂದು ಅದ್ರ ಮೇಲೆ ಕೂತ್ಕೊಂಡ್ಬಿಟ್ಟು ಸರ್. ಇನ್ನು ಬರೋ ಕುಡಿ ಕೂಡ ಬರ್ತಾಯಿಲ್ಲ ಸರ್. ಮೇಲೆ ಚಿಗುರಿಗೆ ಬಂದು ಬೀಳುತ್ತೆ ಸರ್ ಡಸ್ಟ್ ನಮ್ಮೂರ್ದು. ಅದರಿಂದ ಅದು ಲಾಸು, ಅದು ಲಾಸ್ ಸರ್. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ನರಸಿಂಹಮೂರ್ತಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬಳ್ಳಾರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.